ನಿನಗೊಂದು ಮಗು ಕೊಡಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಎಲ್ಲ ಮರೆತುಬಿಟ್ಟಿಯಮ್ಮ. ಹೋಗ್ಲಿ ಬಿಡು. ನೀನು ಒಳ್ಳೇದಾಗಬೇಕು ಅಂತ ನನ್ನ ಸೋದರ ಸೊಸೆ ಸಾವಿತ್ರಿ ಕೆಳಗೆ ಬಯಸಿದ್ನಲ್ಲೇ ನಾನು. ಆದ್ರೆ ನೀನ್ ಚೆನ್ನಾಗಿರ್ಬೇಕಮ್ಮ. ನೀನು ಸುಖವಾಗಿ ಸಂತೋಷವಾಗಿ ಮನೆಯಲ್ಲಿರ್ಬೇಕು. ಮುಂದೆ ಯಾವತ್ತಾದ್ರೂ ಒಂದ್ ದಿವಸ ನಿನಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ಈ ಶ್ರೀನಿವಾಸನ್ ಕರಿ, ನಾನು ಬಂದು ನಿನಗೆ ಸಹಾಯ ಮಾಡ್ತೀನಮ್ಮ. ಬರ್ತೀನಮ್ಮ. ಅಣ್ಣ ಒಂದ್ ನಿಮಿಷ ಅಣ್ಣ, ದಯವಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ ಅಣ್ಣ. ಕೆಟ್ಟಗಳಿಗೆ ಅದೇನೇನೋ ಆಲೋಚನೆಗಳು ಮನ್ಸಲ್ಲಿ ಬಂದ್ಬಿಟ್ವು. ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ ಪ್ಲೀಸ್. ಅದೇನು ಮಂಕ್ ಬರ್ತಿತ್ತು ನನ್ನ ಬುದ್ಧಿಗೆ ಅಣ್ಣ. ಐ ಆಮ್ ರಿಯಲಿ ಸಾರಿ ಅಣ್ಣ, ರಿಯಲಿ ಸಾರಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ನಿನ್ ಕನ್ಫ್ಯೂಷನ್ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಅಲ್ಲ, ಇಬ್ಬರಿಗೂ ಒಂದೇ ತರ ರಿಪೋರ್ಟ್ ಬಂದಾಗ ಈ ತರ ಅನುಮಾನ ಬರೋದು ಸಹಜ. ಆದ್ರೆ ಸಾವಿತ್ರಿಗೂ ಅದೇ ತರ ರಿಪೋರ್ಟ್ ಬರಬಾರ್ದು ಅಂತ ಏನಿಲ್ವಲ್ಲ. ಒಟ್ಟಿನಲ್ಲಿ ಈ ಮನೆಗೆ ಸೊಸೆಯರಿಂದ ವಂಶ ಉದ್ಧಾರ ಆಗೋ ಭಾಗ್ಯ ಇಲ್ಲ. ಅಲ್ಲ, ಮೈಸೂರು ಅರಸರಿಗೆ ಆ ಭಾಗ್ಯ ಇರಲಿಲ್ಲ, ಇನ್ನು ಇದ್ಯಾವ ದೊಡ್ಡ ವಿಚಾರ ನಮ್ಮ. ಇರ್ಲಿ ಬಿಡು, ನೀ ಹೊರಡಮ್ಮ. ಸಾರಿ. ಇರ್ಲಿ, ಪರವಾಗಿಲ್ಲ, ಹೊರಡಮ್ಮ, ಹೊರಡು. ಅಂದ್ರೆ ಈ ವಿಚಾರ ಎಲ್ಲೂ ಹೊರಗೆ ಬಂದಿಲ್ಲ ಅಲ್ಲ? ಇಲ್ಲ ಸರ್. ಒಂದು ಕೆಲಸ ಮಾಡು, ರಿಪೋರ್ಟಲ್ಲಿರೋ ಹೆಸರನ್ನ ಬದಲಾಯಿಸ್ಬಿಡ. ಅಂದ್ರೆ ಸಾವಿತ್ರಿ ರಿಪೋರ್ಟ್ನ ತೆಗೆದುಬಿಡು. ಆ ಜಾಗದಲ್ಲಿ ಕಾಂಚನ ರಿಪೋರ್ಟ್ನ ಇಟ್ಬಿಡು. ರಿಪೋರ್ಟ್ ಬದಲಾಯಿಸಿದ್ರೆ ಏನಾಗುತ್ತೆ ಸರ್? ತಾಯಿ ಆಗ್ತಾ ಇರೋಳು ಬಂಜೆ ಆಗ್ತಾಳ. ಅದನ್ನ ನಾನು ನೋಡ್ಕೋತೀನಿ. ದಯವಿಟ್ಟು ನಾನು ಹೇಳಿದಷ್ಟು ಮಾಡಿ ಬ್ರದರ್. ಓಕೆ ಸರ್. ವಿನಿತಾ, ಹೇಳಿ ಅಂಕಲ್. ವಿನಿತಾ, ನಮ್ಮ ಸಾವಿತ್ರಿ ಪರಿಸ್ಥಿತಿನ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ ಕಣವ. ನೀನು ಏನಾರ ದಾರಿ ತೋರಿಸ್ಬೇಕು. ಸಾವಿತ್ರಿ ಅಕ್ಕನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಂಕಲ್. ಅಕ್ಕ ಎಲ್ರ ಕಷ್ಟ ಕಾಲದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮನಸ್ಸಿಗೆ ಕುಗ್ಗಿ ಹೋಗಿದೆ. ಈ ಟೈಮಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ, ಹಂಗ ಅನ್ಬೇಡ ಕಣವ. ನಾನು ಹೇಳಿದ ಹಾಗಲ್ಲ ಅಂಕಲ್. ನಾನು ಯಾವತ್ತೂ ಸಾವಿತ್ರಿಕನ ಜೊತೆಗೆ ಇರ್ತೀನಿ. ಎಷ್ಟು ಸಹಾಯ ಮಾಡಿದವರು ಅವ್ರಿಗೆ ಈ ರೀತಿ ಆಗ್ಬಿಡ್ತಲ್ಲ. ಅವ್ರ ಜೊತೆ ಹೇಗೆ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ಹೇಳಿದ್ದು ಅಷ್ಟೇ. ವಿನಿತಾ, ನಿಂತ ಒಂದು ಮಾತು ಕೇಳಕ್ ಬಂದಿದ್ದೀನಿ ಕಣವ. ಕೇಳಿ ಅಂಕಲ್. ಅಂಕಲ್ ಏನು ಮಾಡ್ತಾ ಇದ್ದೀರಾ ನೀವು? ಎದೇಳಿ ನೀನ್ ಮಾತು ಕೊಡ್ತೀನಿ ಅಂತ ನಿನ್ ಕಾಲು ಬಿಡಕ್ಕಿಲ್ಲ ಕಣವ. ನೀವು ದೊಡ್ಡವ್ರು ಇರ್ತಿರಲ್ಲ, ಕಾಲಿಗೆ ಬೀಳ್ಬೋದು. ಹೇಳಿ ಮೇಲೆ ನೋಡುವ, ನೀನ್ ಕೊಡೋ ಮಾತು ನಮ್ಮ ಸಾವಿತ್ರಿ ಬದುಕಾಯ್ತದೆ ಕಣವ. ಸಾವಿತ್ರಿಕನ್ ಬದುಕಾಗತ್ತೆ ಅಂದ್ರೆ ನನ್ನ ಜೀವನೇ ಕೊಡ್ತೀನಿ. ಅದೇನು ಅಂತ ಹೇಳಿ ಅಂಕಲ್. ಜೀವ ಬೇಡ ಕಣವ, ನಿನ್ನ ಮಗಳು ಬೇಕು ಕಣವ.
ಲಕ್ಷ ಕೊಡ್ತಿದ್ದೀರಿ ಅಂದಮೇಲೆ ನನ್ನ ಮಗಳನ್ನ ನೀವು ಪರ್ಮನೆಂಟಾಗಿ ಇಟ್ಕೊಳ್ಳೋ ಆಗಿಲ್ಲ. ಸರಿ ಸರ್, ನೀವು ಹೇಳ್ದಾಗೆ ಆಗಲಿ. 3 ತಿಂಗಳಾದಮೇಲೆ ನಿಮ್ಮ ಮಗಳನ್ನ ನಮ್ಮ ಜೊತೆ ಇಟ್ಕೊಳ್ಳಲ್ಲ. ಇಟ್ಕೊಳ್ತೀನಿ ಅಂದ್ರೂ ಕಳಿಸೋರೆ. 3 ತಿಂಗಳಾದ್ಮೇಲೆ ನನ್ನ ಮಗಳು ನಮ್ಮ ಮನೆ ಬಾಗಿಲಿರಬೇಕು. ಬೇಸಿಗೆ ರಜೆ ಅಂತ ಕಳಿಸ್ತಿದ್ದೀನಿ. ರಜೆ ಮುಗಿತಿದ್ದಾಗೆ ಕೊಳ್ಳೆಗಾಲದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸ್ಬೇಕು. ಸ್ಕೂಲ್ ಬಸ್ಸು ನಮ್ಮ ಮನೆ ಬಾಗಿಲಿಗೆ ಬರ್ತದೆ. ಸರಿ ಸರ್, ನನ್ನ ಮದುವೆ ಒಂದು ಆಗೋಗ್ಲಿ. ಎಷ್ಟು ಬೇಗ ನನ್ನ ಮದುವೆ ಆಗುತ್ತೋ ಅಷ್ಟು ಬೇಗ ನಿಮ್ಮ ಮಗಳು ನಿಮ್ಮ ಜೊತೆಗಿರ್ತಾಳೆ. ಇದು ಸತ್ಯ. ನೋಡವ್ವ, ನೀನು ತಾಯ್ತಾನೆ ಇರೋಳು. ಇನ್ನೂ ಒಂದು ಮಗ ಇರ್ಬೋದು, ಆದ್ರೆ ದೇವರು ಸಾವಿತ್ರಿ ತವ ಆ ಶಕ್ತಿನ ಕಿತ್ಕೊಂಡ್ಬಿಟ್ಟವ್ರೆ. ಅವಳಿಗೂ ತಾಯ್ತನ ಬೇಕಲ್ವ? ಪ್ರೀತಿನ ಸಾವಿತ್ರಿಗೆ ದತ್ತು ಕೊಟ್ಬಿಡವ. ಅಂಕಲ್, ಅದು ಹೇಗಾಗುತ್ತೆ? ಪ್ರೀತಿ 3 ತಿಂಗಳ ಕಣವ, 3 ತಿಂಗಳು ದೊಡ್ಡವ ಅಂದೈತೆ. ಇನ್ನು 3 ವರ್ಷ ಅಮ್ಮ ಅಮ್ಮ ಅಂದ್ರೆ ಆ ಮಗಿಗೂ ಮನಸ್ಸು ಬದಲಾಯಿಸ್ತದೆ ಕಣವ. ಅದು ಅಲ್ಲದೆ ಸಾವಿತ್ರಿಗೆ ಎಂತ ಮಗಿಗಾರ ತಾಯಿ ಆಗೋ ಯೋಗ್ಯ ಐತೆ ಕಣವ. ನಿನ್ ಕೈ ಮುಗಿತೀನಿ ಕಣವ, ಇಲ್ಲ ಅನ್ಬೇಡ ಕಣವ. ಅದು ಹಾಗಲ್ಲ ಅಂಕಲ್. ಏನವ ಹಾಗಲ್ಲ ಅಂತ ಇದೆಯಾ? ಸಾವಿತ್ರಿ ಅಕ್ಕನ್ಗೆ ಜೀವನೇ ಕೊಡ್ತೀನಿ ಅಂತ. ಖಂಡಿತವಾಗ್ಲೂ ಕೊಡ್ತೀನಿ, ನಿಜವಾಗ್ಲೂ ಕೊಡ್ತೀನಿ. ಪ್ರಾಬ್ಲಮ್ ಇಲ್ಲ. ಆದ್ರೆ ಪ್ರೀತಿ ಅಂಕಲ್, ಪ್ರೀತಿ ನನ್ನೊಬ್ಳಿಗೆ ಮಗಳಲ್ಲ, ಪ್ರತಿಗೂ ಮಗಳು. ಅವನೊಂದ್ಸಲ ಕೇಳಿ ನೋಡಿ. ಅದಕ್ಕೆ ಅಂದ್ರೆ ಅವನಿಗೆ ಗೌರವ ಒಪ್ಕೋತಾನೆ. ಅವನನ್ನು ಒಪ್ಸೋ ಜವಾಬ್ದಾರಿ ನಂದು ಕಣವ. ಅವನೊಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ವಾ? ಯಾಕಿರುತ್ತೆ ಹೇಳಿ? ಅಲ್ವಾ ಮತ್ತೆ? ಏನವ, ನಿನಗಿಂತ ಸಂದಾಗಿ ನಿನ್ನ ಮಗಳನ್ನ ನಮ್ಮ ಸಾವಿತ್ರಿ ನೋಡ್ಕೊಳಕ್ಕಿಲ್ಲೇನವ? ಹೌದು. ಎಂತ ಮತ್ ಕೊಟ್ಟಿದ್ದವ. ಸಾಯಗಟ್ಟ ಉಪಕಾರನ ಮರೆಯಕ್ಕಿಲ್ಲ ಕಣವ. ನೀನ್ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ ಕಣವ. ಆದ್ರೆ ಪ್ರತು ಹೋಗ್ಬೇಕಲ್ಲ. ಅವನು ನೋಡ್ಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ನಲ್ಲವ. ಏನ್ ಮಾಡ್ತಾ ಇದೆ ನನ್ ಕುಸುಮರಿ? ಆಟಾಡ್ತಿದೆ. ವೆರಿ ಗುಡ್. ಪ್ರೀತಿ, ನಿಂಗೊಂದು ಕತೆ ಹೇಳ. ಹೇಳಿ ಅಮ್ಮ. ಒಂದೂರಲ್ಲಿ ಒಂದು ಪಾಪು ಇತ್ತಂತೆ. ಅದರ ಹೆಸರು ಪ್ರೀತಿ. ಐ ನನ್ ಕತೆ. ಹಾಗೆ ಅನ್ಕೋ. ಆ ಪ್ರೀತಿನೂ ನಿನ್ ಥರಾನೇ ತುಂಬಾ ಮುದ್ದಾಗಿ ಕ್ಯೂಟ್ ಆಗಿತ್ತಂತೆ. ತುಂಬಾ ಜಾಣೆ ಅಂತೆ.
ಹೇಳಿದ ಮಾತ ಕೇಳ್ತಿತ್ತಂತೆ. ಅದು ನಾನು ಹೇಳಿದ ಮಾತು ಕೇಳಲ್ವಲ್ಲ. ಹಾಗಂತಾರ ಮೊದ್ಲು ಈ ಕತೆ ಕೇಳಿಸ್ಕೊ, ಓಕೆನಾ? ಪ್ರೀತಿಯವರಮ್ಮ ಪ್ರೀತಿಗೋಸ್ಕರ ತುಪ್ಪ ಹಾಕಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ರಂತೆ. ಅದನ್ನ ತಿನ್ಸಕ್ಕೆ ಅಂತ ತಗೊಂಡ್ ಬಂದ್ರೆ ನಂಗೆ ಈ ತಿಂಡಿ ಇಷ್ಟ ಇಲ್ಲ, ನಾನು ತಿನ್ನಲ್ಲ ಅಂತ ಓಡೋಗ್ಬಿಟ್ಲಂತೆ. ಆಮೇಲೆ ಪಕ್ಕದ ಮನೆ ಡುಮ್ಮಿ ಆಂಟಿ ರೊಟ್ಟಿ ಮಾಡ್ತಾ ಇದ್ರಂತೆ. ಪ್ರೀತಿಗೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಒಂದಲ್ಲ ಎರಡಲ್ಲ 3 ರೊಟ್ಟಿ ಆಂಟಿ ನಂಗ್ಬೇಕು 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 ಅಂತ ಹಾಕಿಸ್ಕೊಂಡು ತಿನ್ಲಂತೆ. ಆದ್ರೆ ಆ ಪಕ್ಕದ ಮನೆ ಡುಮ್ಮಿ ಆಂಟಿ ಆ ರೊಟ್ಟಿಯಲ್ಲಿ ಕೋಳ್ ತಗರೋ ಈರುಳ್ಳಿ ಹಾಕಿದ್ರಂತೆ. ಪ್ರೀತಿ ಅದನ್ನ ಚೆನ್ನಾಗಿ ಮನೆಗೆ ತಿನ್ಕೊಂಡು ಬಂದ್ಲಂತೆ. ಬಂದ ತಕ್ಷಣ ಅಮ್ಮ ನಂಗೆ ಹೊಟ್ಟೆ ನೋವು ಅಂತ ಹೇಳಿ ವಾಂತಿನೂ ಮಾಡ್ಬಿಟ್ಲಂತೆ. ಪ್ರೀತಿಯವರಮ್ಮ ತುಂಬಾ ಗಾಬರಿ ಆಗಿ ಪ್ರೀತಿನ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲಂತೆ. ಅಲ್ಲಿ ಡಾಕ್ಟ್ರು ಪ್ರೀತಿಗೆ ಇಷ್ಟು ದೊಡ್ಡ ಇಂಜೆಕ್ಷನ್ ಇಂದ ಅಂತ ಚುಚ್ಚಿದ್ರಂತೆ. ನಂಗೂ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ. ಹಾ, ಆ ಪ್ರೀತಿಗೂ ಇದೇ ತರ ಭಯ ಆಯ್ತಂತೆ. ಆಗ ಅವರಮ್ಮ ಅವಳಿಗೆ ಏನ್ ಹೇಳ್ದಂತೆ ಗೊತ್ತಾ? ನಾನ್ ಹೇಳಿದ ಮಾತು ಕೇಳಿದಿದ್ರೆ ಹೀಗಾಗ್ತಿತ್ತ ಅಂದಂತೆ. ಹೀಗಾಗ್ತಾ ಇತ್ತಾ? ಇಲ್ಲ. ಅದಕ್ಕೆ ಅವಳು ಏನ್ ಮಾಡ್ಬೇಕಾಗಿತ್ತು? ಅವ್ರ ಅಮ್ಮನ ಮಾತು ಕೇಳಬೇಕಾಗಿತ್ತು. ಕರೆಕ್ಟ್. ಈಗ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು, ಓಕೆನಾ? ಕೇಳ್ತೀನಪ್ಪ, ನಂಗೆ ಇಂಜೆಕ್ಷನ್ ಮಾತ್ರ ಬೇಡ. ವೆರಿ ಗುಡ್. ಯಾರ್ ನಿಮ್ಮಮ್ಮ? ನೀವೇ. ವೆರಿ ಗುಡ್. ಯಾವಾಗ್ಲೂ ನಾನೇ ನಿಮ್ಮಮ್ಮ. ನನ್ನನ್ನ ಬಿಟ್ಟು ಬೇರೆ ಯಾರನ್ನು ಅಮ್ಮ ಅಂತ ಕರಿಬಾರ್ದು. ಆದ್ರೆ ನೀನ ನಿಜವಾದಮ್ಮ ಅಲ್ವಲ್ಲ? ಅದ್ ನಿಜಾನೇ. ಆದ್ರೆ ನೀನ್ ಇಲ್ಲಿರೋವರೆಗೂ ನಾನೊಬ್ಳೆ ತಾನೆ ನಿಮ್ಮಮ್ಮ? ಹೌದು, ನಮ್ಮಪ್ಪ ಹೇಳಿಯಾರೆ ನಿಮ್ಮನ್ನಮ್ಮ ಅನ್ಬೇಕು ಅಂತ, ಅಂಕಲ್ನ ಅಪ್ಪ ಅನ್ಬೇಕು ಅಂತ. ಮತ್ತೆ ನೀನ್ ಬೇರೆ ಯಾರನ್ನ ಅಮ್ಮ ಅಂತ ಕರೆದ್ರೆ ನಿಮ್ಮಪ್ಪ ಹಿಂಗ್ ಬೇಜಾರಾಗಲ್ವಾ? ಹೌದು. ಅದಕ್ಕೆ ಇನ್ಮೇಲೆ ಯಾರು ಏನೇ ಹೇಳಿದ್ರು ವಿನುತಾ ಅಮ್ಮನೇ ನನ್ನಮ್ಮ, ನನ್ ಬೇರೆ ಯಾರನ್ನು ಅಮ್ಮ ಅಂತ ಕರಿಯಲ್ಲ ಅಂತ ಹೇಳ್ತೀಯಾ? ಓ, ಹೇಳ್ತೀನಿ. ವೆರಿ ಗುಡ್. ನಿನಗೆ ವಿಷಯ ಎಲ್ಲ ತಿಳಿದೈತೆ. ಸಾವಿತ್ರಿ ಅದಕ್ಕೆ ಹೆಂಗೋಳೆ ಅಂತ ಗೊತ್ತೈತೆ. ಹೌದಂಕಲ್, ಸಾವಿತ್ರಿ ಅದಕ್ಕೆ ಈ ರೀತಿ ಕೂತಿರೋದೇ ನಾನು ನೋಡಿಲ್ಲ. ಅವ್ರ ಕಷ್ಟಗಳಿಗೆ ಕೊನೆನೇ ಇಲ್ಲ ಅಂತ ಅನ್ಸುತ್ತೆ. ಅಲ್ಲಪ್ಪ, ಕೊನೆಯಿಲ್ಲದ ದಾರಿ ಯಾವ್ದಾರ ಆಯ್ತಾ? ನಾವು ಹುಡುಕೋಬೇಕು ಅಷ್ಟೇ. ಅಂಥದ್ದೇನೇ ಇದ್ರು ಹೇಳಿ. ಅದಕ್ಕೆ ಭಾರಿ ಯೋಚನೆ ಮಾಡಿ ನಾನು ನಿರ್ಧಾರಕ್ಕೆ ಬಂದೀವ್ನಿ. ಹೇಳಿ, ಸಾವಿತ್ರಿ ಅತ್ತಿಗೆ ನೆಮ್ಮದಿಯಾಗಿರ್ತಾರೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಹೇಳಿ ಅದೇನು. ಪ್ರತಾಪ್, ನಿನ್ನ ಮಗಳು ಸಾವಿತ್ರಿಗೆ ಮಗಳಾಗ್ಬೇಕು. ಅಷ್ಟೇನಾ? ಆಗ್ತಾಳೆ ಬಿಡಿ. ಪ್ರತಾಪ್, ಇಂಥ ವಿಷಯಗಳನ್ನ ಹೀಗೆ ದಿಢೀರಂತ ನಿರ್ಧಾರ ಮಾಡೋಕ್ಕಾಗಿಲ್ಲ. ನಿನ್ನ ಮಗಳನ್ನ ಶಾಶ್ವತವಾಗಿ ಸಾವಿತ್ರಿಗೆ ದತ್ತು ಕೊಡಬೇಕು. ಯೋಚನೆ ಮಾಡು. ಯಾರೇನೇ ಅಂದ್ರೂ ಪರವಾಗಿಲ್ಲ ಅಂಕಲ್, ಪ್ರೀತಿನ ಸಾವಿತ್ರಿ ಅತ್ತಿಗೆಗೆ ದತ್ತು ಕೊಡ್ತೇನೆ. ಈಗೇನು ಅಂಕಲ್, ಸಾವಿತ್ರಿ ಅತ್ತಿಗೆನೆ
ಪ್ರೀತಿಗೆ ದಿನ ಸ್ನಾನ ಮಾಡಿಸ್ತಾ ಇರೋದು, ಊಟ ಮಾಡಿಸ್ತಾ ಇರೋದು, ಮಲಗಿಸ್ತಾ ಇರೋದು. ಪ್ರೀತಿನೂ ಅಷ್ಟೇ, ಸಾವಿತ್ರಿ ಅತ್ತಿಗೆನ ಅಷ್ಟೇ ಹಚ್ಕೊಂಡಿದ್ದಾಳೆ. ಅದಂಗಲ್ಲಪ್ಪ. ಯಾರು ಮಕ್ಕಳನ್ನ ಅದೇ ಪ್ರೀತಿಯಿಂದ ನೋಡ್ಕೋತಾರೋ ಮಕ್ಕಳು ಅವ್ರನ್ನ ಅಷ್ಟೇ ಇಷ್ಟಪಡ್ತಾಳೆ. ಆಗೋಯ್ತಲ್ಲ, ಅತ್ತಿಗೆ ಪ್ರೀತಿನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿರೋದ್ರಿಂದಲೇ ಪ್ರೀತಿ ಅವ್ರನ್ನ ಅಷ್ಟು ಹಚ್ಕೊಂಡಿರೋದು. ಒಟ್ಟಿಗೆ ಇರ್ಲಿ ಬಿಡಿ. ಹುಟ್ಟಂಗಿದ್ದ ಕಡ್ಡೆ ಮುರಿದಾಗ ಕರಗಿಸ್ಬಿಟ್ಟೆ. ನಿಮ್ಮ ಅಣ್ಣ ಅದಕ್ಕೆ ಯಾವಾಗ್ಲೂ ಖುಷಿಯಾಗಿರ್ಬೇಕಲ್ವಾ? ಅಂಕಲ್, ನನಗೆ ಋಣ ತೀರ್ಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾನು ಅಪ್ಪಂಗೋಸ್ಕರ ಹಂಬಲಿಸ್ತಾ ಇದ್ದೆ, ಆದರೆ ಅಪ್ಪ ಸತ್ಯಂಗೋಸ್ಕರ ಹಂಬಲಿಸ್ತಾ ಇದ್ದೆ. ಅದಕ್ಕೆ ತಂದೆ ಪ್ರೀತಿನ ಇಬ್ಬರಿಗೂ ಸಿಗೋ ಹಾಗೆ ಮಾಡಿದ್ದಾರೆ. ಆಸ್ತಿ, ವ್ಯಕ್ತಿ ಅಂತ ಅಪ್ಪ ನನ್ನಿಂದ ದೂರ ಮಾಡ್ಬೋದಾಗಿತ್ತಾನೆ, ಆದರೆ ಅದಕ್ಕೆ ಆ ರೀತಿ ಮಾಡಲಿಲ್ಲ. ಅದನ್ನು ನಾನು ಮರೆಯೋಕ್ಕಾಗತ್ತಾ? ದೊಡ್ಡ ಮಾತು ಪ್ರತಾಪ್. ಇಲ್ಲ ಅಂಕಲ್, ಅವ್ರು ಮಾಡಿರೋ ಉಪಕಾರದ ಮುಂದೆ ನಾನು ಮಾಡಿರೋ ಸಹಾಯ ಏನೂ ಅಲ್ಲ. ನನ್ನ ಮಗಳನ್ನ ಅವ್ರಿಗೆ ದತ್ತು ಕೊಡಬೇಕು, ಕೊಡ್ತೀನಿ ಬಿಡಿ. ಅವರೇನು ನನ್ನ ಮಗಳನ್ನ ಕರ್ಕೊಂಡು ಬೇರೆ ಕಡೆ ಹೋಗಿ ವಾಸ ಮಾಡ್ತಾರ? ಇಲ್ಲ ತಾನೆ. ನಮ್ಮ ಮನೆಯಲ್ಲೇ ನನ್ನ ಕಣ್ಮುಂದೆನೆ ನಮ್ಮ ಪುಟ್ಟಿ ಬೆಳೀತಾಳೆ. ಅವಳ ಪುಣ್ಯ, ಅವಳಿಗೆ ಇಬ್ಬರಿಬ್ರು ತಾಯಂದ್ರು, ಯಾಕೆ ಬೇಡ ಅನ್ಲಿ? ಮಲಗಿದಾಳ? ಏನ್ ಹೇಳ್ದೆ? ಯಾರಿಗೆ? ನಾಗರಾಜ್ ಅಂಕಲ್ಗೆ. ದತ್ತು ಕೊಡೋ ವಿಚಾರನ? ಅದ್ರಲ್ಲಿ ಹೇಳೋದೇನಿದೆ? ಓಕೆ ಅಂದೆ. ಅದ್ ಹೇಗಾಗುತ್ತೆ ಪ್ರತು? ಅದು ಸುಲಭ ಅಲ್ಲ. ಯಾಕಾಗಲ್ಲ? ನಾವ್ ಯಾರು ಕೊಡ್ತಾ ಇದ್ದೀವಿ? ನಮ್ಮಣ್ಣ ಹತ್ರ ಇರ್ತಾನೆ. ಹಾಗೆ ಹೇಳೋಕ್ಕಿಂತ ಮುಂಚೆ ನನ್ನ ನಿರ್ಧಾರನೂ ತಗೋಬೇಕಿತ್ತು. ನಿನ್ಗೆ ಒಪ್ಪಿಗೆ ಇದೆ ತಾನೆ? ನಾನು ಇನ್ಮೇಲೆ ಹಾಕಿದ್ದೆ, ಅದಕ್ಕೆ ನಾನು ಡಿಸೈಡ್ ಮಾಡಿದೆ. ನಾನು ಯಾವುದೋ ಒಂದು ಆಬ್ಲಿಗೇಷನ್ ಅಲ್ಲಿ ಹೇಳಿದ್ದೆ. ಅಂದ್ರೆ ನಿನ್ಗೆ ಮಗು ಕೊಡೋಕೆ ಇಷ್ಟ ಇಲ್ವಾ? ಮೂರೊತ್ತು ಅಕ್ಕ ಅಕ್ಕ ಅಂತಿರ್ತೀಯ ಅತ್ತಿಗೆ. ಪ್ರತು, ಅವ್ರ ಬಗ್ಗೆ ಖಂಡಿತವಾಗ್ಲೂ ನನ್ಗೆ ಗೌರವ ಇದೆ. ಮತ್ತೆ ಅದು ಬೇರೆ ಮಗುನ ದತ್ತು ಕೊಡೋದು ಬೇರೆ ಆಗುತ್ತೆ ಪ್ರತು. ಅದು ಹೇಗೆ? ಅತ್ತಿಗೆಗೆ ಮಗು ಆಗುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ರು, ಆದರೆ ಈಗ ಮಗು ಆಗಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಪ್ರೀತಿನ ಅವ್ರ ಮಗು ಅಂದ್ರೆ ಅವ್ರಿಗೆ ಖುಷಿ ಆಗಲ್ವಾ? ಅದು ಹೇಗೆ ಕೊಡೋಕ್ಕಾಗುತ್ತೆ ಪ್ರತು? ಕೊಡೋದು ಅಂದ್ರೆ ಏನು ಮನುತಾ? ಎಲ್ಗೋಗುತ್ತೆ ಮಗು? ಮಗು ನಮ್ಮ ಕಣ್ಮುಂದೆನೇ ಇರುತ್ತೆ ಅಲ್ವಾ? ಅದಿನ್ನೂ ಹಿಂಸೆ ಪ್ರತು. ನಮ್ಮ ಮುಂದಿರೋ ನಮ್ಮ ವಸ್ತು ನಮ್ದಲ್ಲ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಪ್ರತು. ನೋಡು, ಮುಂದೆ ನಿನ್ನೂ ಅಮ್ಮ ಅಂತಾಳೆ, ಅತ್ತಿಗೆನೂ ಅಮ್ಮ ಅಂತಾಳೆ. ಯಶೋದೆ ದೇವಕಿ ತರ ಇಬ್ರು ಮಗುನ ಆಡ್ಸ್ಕೊಂಡಿದ್ಬಿಡಿ. ನನ್ನ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಪ್ರತು. ನೋಡು, ಅತ್ತಿಗೆ ನಿನ್ಗೆ ತಂಗಿ ಸ್ಥಾನ ಕೊಟ್ಟಿದ್ದಾರೆ. ಅದು ಬರೀ ಭಾವನೆ ಅಲ್ಲ, ಆ ಹೆಸರಲ್ಲೇ ನಿನ್ನನ್ನು ಕೂಗ್ತಾ ಇದ್ದಾರೆ. ಈ ಮನೆಯಲ್ಲಿ ನಿನ್ಗೊಂದು ಡಿಗ್ನಿಟಿ ಸಿಕ್ಕಿದೆ ಅನ್ನೋದನ್ನ ಮರಿಬೇಡ. ಖಂಡಿತ ಮರೆಯಲ್ಲ.
ಅದಕ್ಕೆ ನಾನು ಯಾವಾಗಲೂ ಅಕ್ಕನಿಗೆ ಆಭಾರಿಯಾಗಿರ್ತೀನಿ. ಮತ್ತೆ ಅಂಥವ್ರಿಗೆ ಭಾವಿಸ್ಕೊಳ್ಳೋದಕ್ಕೆ ನಮ್ಮ ಮಗುನ ನಿಮ್ಮ ಮಗು ಅನ್ನೋದ್ರಲ್ಲಿ ಏನಿದೆ ತಪ್ಪು? ತಮ್ಮನ ಮಗು ಅವ್ರಿಗೂ ಮಗುನೇ. ಸ್ವಲ್ಪ ಅಫಿಷಿಯಲ್ ಆಗಿ ಅನ್ಸ್ಬೋದು. ಐಮ್ ಸರ್ಪ್ರೈಸ್ ನೀನ್ ಈ ರೀತಿ ಯೋಚಿಸ್ತೀಯಾ ಅಂತ. ಪ್ರತು ಹೆತ್ತ ಕರ್ಳಿನ ಸಂತ ನಿನಗೆ ಅರ್ಥ ಆಗಲ್ಲ. ಯಾಕೆ? ನಿಮ್ಮಮ್ಮ ನೀನನ್ನು ಹೆತ್ತಿಲ್ವಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಹಾಗಂತ ನಮ್ಮ ತಾಯಿ ಪ್ರೀತಿ ನಿಮ್ಮ ತಾಯಿ ಪ್ರೀತಿಗಿಂತ ಕಮ್ಮಿ ತೋರಿಸ್ತಾ ಇದ್ದಾರಾ? ನೆವರ್. ನಾನು ಯಾವತ್ತೂ ಆ ಥರ ಟ್ರೀಟ್ ಮಾಡೇ ಇಲ್ಲ. ಮತ್ತಿದು ಹಾಗೆ. ಯಾವತ್ತಿದ್ರೂ ನೀನೇ ಅವಳನ್ನ ಹೆತ್ತೋಳು, ಅವಳು ಅದನ್ನ ಮರೆಯೋದಿಲ್ಲ ಅಲ್ವಾ? ಇಲ್ಲ. ಮತ್ತೇನೇನೋ ಯೋಚನೆ ಮಾಡ್ಬೇಡ. ದತ್ತು ಕೊಟ್ರೇನು ಕೊಡದೇ ಇದ್ರೇನು, ಇವತ್ತಿಗೂ ಪ್ರೀತಿನ ನೋಡ್ತಾ ಇರೋದು ಅತ್ತಿಗೆನೆ, ಹೌದು ತಾನೆ? ಮತ್ತೆ ಹಾಗೆ ಮುಂದುವರಿಲಿ. ನೋಡು, ಏನೇನೋ ಯೋಚನೆ ಮಾಡಬೇಡ. ಈಗ ಅತ್ತಿಗೆಗೆ ಮನಃಶಾಂತಿ ಮುಖ್ಯ. ದಟ್ ಈಸ್ ದಿ ಬೆಸ್ಟ್ ವೇ.